ಬಟ್ ಒಂದು ಬೇಜಾರಾಗೋ ವಿಷಯ ಅಂತ ಹೇಳಿದ್ರೆ, ನಮ್ಮ ಜಸ್ಪ್ರೀತ್ ಬುಮ್ರಾ ಆಟದ ಮಧ್ಯದಲ್ಲಿ ಅಂದ್ರೆ ಒಂದು 6 ವಿಕೆಟ್ ಹೋಗಿದ್ದಾಗ ಪೆವಿಲಿಯನ್ ಕಡೆ ವಾಪಸ್ ಹೋದ್ರು. ಅಲ್ಲಿಂದ ಇಮ್ಮಿಡಿಯೇಟ್ ಆಗಿ ಅವರು ಡ್ರೆಸ್ ಏನ್ ಜರ್ಸಿ ಇತ್ತಲ್ವ ಅದನ್ನ ಚೇಂಜ್ ಮಾಡ್ಕೊಂಡು ಕಾರಲ್ಲಿ ಹೋದ್ರು. ಎಲ್ಲೋದ್ರು ಅಂತ ಕೇಳಿದ್ರೆ ಅವರು ಯಾವುದೋ ಒಂದು ಸ್ಕ್ಯಾನಿಂಗ್ ಹೋದ್ರು ಅನ್ಸುತ್ತೆ. ಬಿಕಾಸ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತುಚೋನು ಚಾನಲ್. ಎಲ್ಲರೂ ಹೆಂಗಿದ್ರ? ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ಯಾವುದು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. 5ನೇ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿ ಹೋಗಿದೆ. BGT ಅಪ್ಡೇಟ್ ಇದು, ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಸೊ 5ನೇ ಮ್ಯಾಚ್ ತುಂಬಾ ಕ್ರೂಷಿಯಲ್. ನಾವು ಆಲ್ರೆಡಿ ಈ ಟ್ರೋಫಿನ ಗೆಲ್ತಾ ಇಲ್ಲ, ಬಾರ್ಡರ್ ಗವಾಸ್ಕರ್ ಟ್ರೋಫಿಯಿಂದ. ಬಟ್ ನಾವ್ ಈ ಮ್ಯಾಚ್ ಏನಾದ್ರೂ ವಿನ್ ಆದ್ರೆ ಆಸ್ಟ್ರೇಲಿಯಾದವ್ರಿಗೂ ಕೂಡ ಟ್ರೋಫಿ ಇಲ್ದಿದ್ದಂಗೆ ನಾವು ಮಾಡಬಹುದು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಾರತದವರು ವಿನ್ ಆಗ್ಲೇಬೇಕು ಈ ಮ್ಯಾಚ್ ನ. ಸೊ ಸದ್ಯಕ್ಕೆ ನಿಮ್ಗೆ ಅಪ್ಡೇಟ್ ಕೊಡ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದು ರೋಹಿತ್ ಶರ್ಮಾ ಆಚೆಗಡೆ ಕೂತ್ಕೊಂತಾರೆ, ಈ ಮ್ಯಾಚ್ ಆಡಲ್ಲ ಅಂದ್ಬಿಟ್ಟು. ಇನ್ನ ಸ್ವಲ್ಪ ರಿಟೈರ್ಮೆಂಟ್ ಅದು ಇದು ಅಂತ ಎಲ್ಲ ಸ್ವಲ್ಪ ರೂಮರ್ಸ್ ಗಳೆಲ್ಲ ಓಡಾಡ್ತಿತ್ತು, ಅದೆಲ್ಲ ಏನಂತ ಹೇಳ್ತೀನಿ. ಸೊ ಫಸ್ಟ್ ಮ್ಯಾಚ್ ಬಗ್ಗೆ ನೋಡೋಣ. ರೋಹಿತ್ ಶರ್ಮಾ ನಿಜವಾಗ್ಲೂ ಈ ಮ್ಯಾಚ್ ನ ಆಡಿಲ್ಲ. ಒಂದು ಒಳ್ಳೆ ಡಿಸಿಷನ್ ಅಂತಾನೆ ಹೇಳ್ಬಹುದು ರೋಹಿತ್ ಶರ್ಮಾ ಆಚೆಗಡೆ ಕೂತಿದ್ದು. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಕ್ಕೆ ಆಚೆ ಕೂತ್ರು ಅಂತ ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ಮ್ಯಾಚ್ ಏನಾಯ್ತು ಅಂತ ಕೇಳಿದ್ರೆ, ಭಾರತ ಟಾಸ್ ವಿನ್ ಆಗಿ ನಿಮ್ಗೆ ಫಸ್ಟ್ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡಿದ್ದು. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಇದೆ, ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಚೆಗಡೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸ್ಬಹುದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಮ್ಯಾಚ್ ನ ಸ್ಟೇಟಸ್ ಏನಂತ ಹೇಳಿದ್ರೆ, ಫಸ್ಟ್ ಬ್ಯಾಟಿಂಗ್ ಮಾಡಿದ ಭಾರತ ಟಾಸ್ ವಿನ್ ಆದ್ರು, ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡ್ರು. ಸೊ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಆಲ್ಮೋಸ್ಟ್ ಟಾಸ್ ವಿನ್ ಆದವರು ಬ್ಯಾಟಿಂಗ್ ನೇನೆ ಚೂಸ್ ಮಾಡ್ತಾರೆ. ಸೊ ಅದಕ್ಕೆ ಅನ್ಸುತ್ತೆ ರೀಸನ್. ಸೊ ಮೇ ಬಿ ಭಾರತದವರು ಕೂಡ ಬ್ಯಾಟಿಂಗ್ ನ ಚೂಸ್ ಮಾಡ್ಕೊಂಡ್ರು. ಸೊ ಬ್ಯಾಟಿಂಗ್ ನ ಚೂಸ್ ಮಾಡ್ಕೊಂಡು ಸಕ್ಕದಾಗಿ ರನ್ ನೋಡಿದ್ರ ಅಂತ ಕೇಳಿದ್ರೆ ಇಲ್ಲ, ಆಸ್ ಯೂಶುವಲ್ ಕೊಲ್ಯಾಪ್ಸ್ ಆಗೋದ್ರು. ಚೆನ್ನಾಗಿ ಆಡಿದ್ದು ಸ್ವಲ್ಪ ಮಟ್ಟಿಗೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ರಿಷಬ್ ಪಂತ್ ಒಂದ್ ಸ್ವಲ್ಪ ಚೆನ್ನಾಗಿ ಆಡಿದ್ರು, 40 ರನ್ ಸ್ಕೋರ್ ಮಾಡಿದ್ರು. ಆಮೇಲೆ ಜೈಸ್ವಾಲ್, KL ರಾಹುಲ್, ವಿರಾಟ್ ಕೊಹ್ಲಿ ಔಟ್ ಆಫ್ ಫಾರ್ಮ್ ಹೋಗ್ತಾ ಇದಾರೆ. ಸೊ ಸದ್ಯಕ್ಕೆ ಅವ್ರು ಬ್ಯಾಟ್ ಇಂದ ರನ್ ಬರ್ತಿಲ್ಲ, ಬರೀ ಎಜ್ ಹೊಡಿತಿದೆ, ಸ್ಲಿಪ್ಪಲ್ಲಿ ಕ್ಯಾಚ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಮಾಡಿ ನಿತೀಶ್ ರೆಡ್ಡಿ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಟೋಟಲ್ ಇಂಡಿಯಾ ಸ್ಕೋರ್ ಮಾಡಿದ್ದು ಫಸ್ಟ್ ಡೇಗೆ ನಿಮ್ಗೆ 185 ಅಷ್ಟೇನೆ. ಹೌದು, ತುಂಬಾ ಕಡಿಮೆ ಸ್ಕೋರ್, 185 ಅಷ್ಟೇನೆ. ಸೊ ರೋಹಿತ್ ಶರ್ಮಾ ಬದಲು ಯಾರನ್ನ ಆಡ್ಸಿದ್ರು ಅಂತ ಕೇಳಿದ್ರೆ ಬ್ಯಾಟ್ಸ್ಮನ್ ಗಳಲ್ಲಿ ನಿಮ್ಗೆ ಯಾರು ಕಾಣಿಸಿರಲ್ಲ. ಬಟ್ ರೋಹಿತ್ ಶರ್ಮಾ ಬದಲು ಆಡ್ಸಿರೋದು ಒಬ್ಬ ಬೌಲರ್ನ, ಅದು ನಮ್ಮ ಕನ್ನಡದ ಹುಡುಗ ಪ್ರಸಿದ್ಧ ಕೃಷ್ಣ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಹೇಳ್ತೀನಿ. ಸೊ ಸದ್ಯಕ್ಕೆ ಭಾರತದವ್ರು ಸ್ಕೋರ್ ಮಾಡಿದ್ದು 185 ರನ್ಸ್. ಸೊ ಅದನ್ನ ಚೇಸ್ ಅನ್ನೋದಕ್ಕಿಂತ ಅದನ್ನ ಡಿಫೆಂಡ್ ಮಾಡಕ್ ಬಂದಂತ ಆಸ್ಟ್ರೇಲಿಯಾ ಸ್ಟಾರ್ಟ್ ಮಾಡಿದ್ದು ಒಂದು ಒಳ್ಳೆ ಸ್ಟಾರ್ಟ್. ಅವ್ರಿಗೂ ಕೂಡ ಆಗಿಲ್ಲ, ಅವರು ಕೂಡ ವಿಕೆಟ್ಸ್ ಗಳನ್ನ ಕಳ್ಕೊಂಡ್ರು. ಅದು ಫಸ್ಟ್ ಡೇ ಒಂದು ಜಿದ್ದಿನೇ ಆಗೋಯ್ತು ಬುಮ್ರಾ ಮತ್ತೆ ಕಾನ್ಸ್ಟರ್ಸ್ ನಡುವೆ. ಒಳ್ಳೆ ಬ್ಯಾಟಲ್ ಮಾತ್ರ ನೋಡೋರ್ಗೆ. ತುಂಬಾ ರೀಲ್ಸ್ ಗಳು ವೈರಲ್ ಆಗ್ತಾ ಇದೆ, ಟ್ರೋಲ್ ಆಗ್ತಾ ಇದೆ. ಆ ವಿಡಿಯೋ ಸಖತ್ತಾಗಿತ್ತು ಮಾತ್ರ. ಯಾರಾದ್ರೂ ಆ ಟ್ರೋಲ್ ಆಗಿರೋ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋದ ತಕ್ಷಣ ರೀಲ್ಸ್ ಅದೇನೆ ಬರ್ಬೋದು. ಸೊ ಒಳ್ಳೆ ರೈವಲ್ರಿ ಬಿಟ್ವೀನ್ ಕಾನ್ಸ್ಟರ್ಸ್ ಅಂಡ್ ಬುಮ್ರಾ. ಸೊ ಅದೇ ದಿನನೇ ಫಸ್ಟ್ ವಿಕೆಟ್ ತಗೊಂಡ್ರು, ಸೇಮ್ ಡೇನೆ ಆಸ್ಟ್ರೇಲಿಯಾದು. ಸೊ ನೆಕ್ಸ್ಟ್ ಡೇ ಬಂದಾಗ ಆಸ್ಟ್ರೇಲಿಯಾಗಳು ಕೂಡ ತುಂಬಾ ಬೇಗ ವಿಕೆಟ್ ಕಳ್ಕೊಂಡ್ರು. ಸೊ ಅವರು ಒಬ್ಬ ಹೊಸ ಬ್ಯಾಟ್ಸ್ಮನ್ ಕಮ್ ಆಲ್ರೌಂಡರ್ ನ ಇಂಟ್ರೊಡ್ಯೂಸ್ ಮಾಡಿದ್ದು, ಅದು ವೆಬ್ಸ್ಟರ್ ಕಡೆಯಿಂದ ಒಂದು ಒಳ್ಳೆ ರನ್ಸ್ ಬಂತು ಅಂತ ಹೇಳ್ಬೋದು. ಸೊ ಅವರು 50+ ಹೊಡೆದ್ರು. ಸೊ ಒಂದು ಒಳ್ಳೆ ಸ್ಕೋರ್ ಅವರು ಕೂಡ ಕಲೆ ಹಾಕಿದ್ದು. ಸೊ ಅಲ್ಲಿಗೆ ಆಸ್ಟ್ರೇಲಿಯಾದವ್ರು ನಮ್ದೇನಾದ್ರು ಬೀಟ್ ಮಾಡಿ ಅವ್ರು ಲೀಡ್ ತಗೊಂಡ ಅಂತ ಕೇಳಿದ್ರೆ ಇಲ್ಲ, ಆಸ್ಟ್ರೇಲಿಯಾದವ್ರು ಲೀಡ್ ತಗೊಂಡಿಲ್ಲ. ಆಸ್ಟ್ರೇಲಿಯಾದವ್ರು ಆಲ್ ಔಟ್ ಆಗಿದ್ದು 181ಗೆ, ಅಂದ್ರೆ ನಮ್ಗಿಂತ 4 ರನ್ ಕಡಿಮೆನೆ ಹೊಡೆದು ಆಲ್ ಔಟ್ ಆಗಿದ್ದಾರೆ. ಸೊ ಸದ್ಯಕ್ಕೆ 4 ರನ್ ನಮ್ ಕಡೆ ಲೀಡ್ ಆಗಿ ಉಳಿದಿತ್ತು. ಬಟ್ ಒಂದು ಬೇಜಾರಾಗೋ ವಿಷಯ ಅಂತ ಹೇಳಿದ್ರೆ, ನಮ್ಮ ಜಸ್ಪ್ರೀತ್ ಬುಮ್ರಾ ಆಟದ ಮಧ್ಯದಲ್ಲಿ ಅಂದ್ರೆ ಒಂದು 6 ವಿಕೆಟ್ ಹೋಗಿದ್ದಾಗ ಪೆವಿಲಿಯನ್ ಕಡೆ ವಾಪಸ್ ಹೋದ್ರು. ಅಲ್ಲಿಂದ ಇಮ್ಮಿಡಿಯೇಟ್ ಆಗಿ ಅವರು ಡ್ರೆಸ್ ಏನ್ ಜರ್ಸಿ ಇತ್ತಲ್ವ ಅದನ್ನ ಚೇಂಜ್ ಮಾಡ್ಕೊಂಡು ಕಾರಲ್ಲಿ ಹೋದ್ರು. ಎಲ್ಲೋದ್ರು ಅಂತ ಕೇಳಿದ್ರೆ ಅವರು ಯಾವುದೋ ಒಂದು ಸ್ಕ್ಯಾನಿಂಗ್ ಹೋದ್ರು ಅನ್ಸುತ್ತೆ. ಬಿಕಾಸ್ ಸ್ವಲ್ಪ ಹೆಲ್ತ್ ಏನೋ ಇಂಜುರಿ ಆಗಿರ್ಬೇಕು. ಇನ್ನೂ ಪ್ರಾಪರ್ ಆಗಿರೋ ಅಪ್ಡೇಟ್ ಸಿಕ್ಕಿಲ್ಲ, ಏನ್ ಇಂಜುರಿ, ಅವ್ರು ಏನಕ್ಕೆ ಹೋದ್ರು ಅಂತ. ಸೊ ಏನು ಆಗದೆ ಇರಲಿ, ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅವರು ತುಂಬಾ ಮುಖ್ಯ ಆಗ್ತಾರೆ ಆಸ್ಟ್ರೇಲಿಯಾನ ಆಲ್ ಔಟ್ ಮಾಡುವಲ್ಲಿ. ಸೊ ಬುಮ್ರಾ ಸದ್ಯಕ್ಕೆ
ಆಡ್ತಾ ಇಲ್ಲ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂದು ಹಾಫ್ ಆಫ್ ದ ಗೇಮ್ ಆಡಿದ್ರು ಅಂತ ಹೇಳ್ಬೋದು. ಆಮೇಲೆ ಬೌಲಿಂಗ್ ಮಾಡಿ ಹೋದ್ರು. ಬಟ್ ಅವ್ರು ಹೋದ್ಮೇಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಮ್ಮ ಪ್ರಸಿದ್ಧ ಕೃಷ್ಣ, ಸಿರಾಜು. ಯಾಕಂತ ಹೇಳಿದ್ರೆ ತಲಾ 3 ವಿಕೆಟ್ ತಗೊಂಡ್ರು. ಆಮೇಲೆ ನಮ್ಮ ಆಲ್ರೌಂಡರ್ ನಿತೀಶ್ ರೆಡ್ಡಿ ಕೂಡ 2 ವಿಕೆಟ್ ತಗೊಂಡ್ರು. ಸೊ ಅದಕ್ಕಾಗಿ ನಾವು ಅವ್ರಿಗೆ 181 ರನ್ಗೆ ಕಟ್ ಹಾಕಕ್ ಸಾಧ್ಯ ಆಯಿತು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ, ವಿರಾಟ್ ಕೊಹ್ಲಿ ಬ್ಯಾಕ್ ಮಾಡಿದ್ದು, ಲೀಡರ್ಶಿಪ್ ತೋರಿಸಿದ್ದು ಟೀಮ್ ಇಂಡಿಯಾಗೆ. ಸೊ ಒಳ್ಳೆ ಕ್ಯಾಪ್ಟನ್ಸಿ ಕೂಡ ಒಂದು 181ಗೆ ಸ್ಟಾಪ್ ಮಾಡಿದ್ರು. ಆಮೇಲೆ ಸೆಕೆಂಡ್ ಡೇನಲ್ಲಿ ನಿಮಗೆ 181 ಅವ್ರು ಆಲ್ ಔಟ್ ಆದ್ಮೇಲೆ ಮತ್ತೆ ಇಂಡಿಯಾದವ್ರು ಬ್ಯಾಟಿಂಗ್ ಬಂದ್ರು. ಇಂಡಿಯಾದವ್ರು ಬ್ಯಾಟಿಂಗ್ ಬಂದ್ಮೇಲೆ ಆಸ್ ಯೂಶುವಲ್ ಮತ್ತೆ ನಾವು ಜೈಸ್ವಾಲ್ ಮತ್ತೆ KL ರಾಹುಲ್ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಆಡಿದ್ರು, ಬೇಗನೆ ಔಟ್ ಆದ್ರು ಇಬ್ರು. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಬಂದ್ರು, ವಿರಾಟ್ ಕೊಹ್ಲಿನೂ ಬೇಗ ಔಟ್ ಆದ್ರು, ಅವ್ರ ಕಡೆಯಿಂದ ರನ್ಸ್ ಬಂದಿಲ್ಲ. ಒಂದು ಒಳ್ಳೆ ಆಟನ ಆಡಿದ್ದು ಅಂತ ಹೇಳಿದ್ರೆ ರಿಷಬ್ ಪಂತ್ ಅಗೇನ್. ಯಾಕಂತ ಹೇಳಿದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 40 ರನ್ಸ್ ಹೊಡೆದಿದ್ರು. ಅದಾದ್ಮೇಲೆ ಮತ್ತೆ ಇವಾಗ 60 ಚೇಂಜ್ ಹೊಡೆದಿದ್ದು. ಸೊ ಆ 60 ಎಷ್ಟು ಬಾಲ್ಗೆಲ್ಲ ಬಂತು ಅಂತ ಹೇಳಿದ್ರೆ ಬರೀ 33 ಬಾಲ್ಸ್ಗೆ. ನೀವೇ ಎಕ್ಸ್ಪೆಕ್ಟ್ ಮಾಡಿ T20 ಹೊಡಿತಾರೆ ಈ ಸ್ಟ್ರೈಕ್ ರೇಟ್ ಅಲ್ಲಿ ಯಾವತ್ತು. ಸೊ ಇವರು ಟೆಸ್ಟ್ ಮ್ಯಾಚ್ ಅಲ್ಲೇ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇನ್ನಿಂಗ್ಸ್ ಚೆನ್ನಾಗಿದೆ. ನೋಡಿಲ್ಲ ಅಂತ ಹೇಳಿದ್ರು ಹೋಗಿ ನೋಡಿ. ಸ್ಟಾರ್ಕ್ಗಾಗ್ಲಿ, ಬಾಲ್ಯಾಂಡ್ಗಾಗ್ಲಿ, ಕಮ್ಮಿನ್ಸ್ಗಾಗ್ಲಿ ಅಟ್ಟ ಆಡಿಸ್ಕೊಂಡು ಹೊಡೆದಿದ್ದಾರೆ. ತುಂಬಾ ಸ್ವಲ್ಪ ಇನ್ನಿಂಗ್ಸ್ನ ಇನ್ನೂ ದೊಡ್ಡದಾಗಿ ಕಟ್ಟಬಹುದಿತ್ತೇನೋ, ಸೊ ದಟ್ ನಮ್ಗೆ ಹೆಲ್ಪ್ ಆಗ್ತಿತ್ತು. ಇವಾಗ ಸದ್ಯಕ್ಕೆ ನಾವು 141 ಸ್ಕೋರ್ ಮಾಡಿದೀವಿ. 6 ವಿಕೆಟ್ನ ಆಲ್ರೆಡಿ ಕಳ್ಕೊಂಡಿದ್ದೀವಿ. ರಿಷಬ್ ಪಂತ್ ಕೂಡ ಔಟ್ ಆಗಿದ್ದಾರೆ. ನಿತೀಶ್ ರೆಡ್ಡಿನೂ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಸದ್ಯಕ್ಕೆ ಸ್ಟ್ರೈಕಲ್ಲಿ ಇರೋದು ನಮ್ಮ ವಾಷಿಂಗ್ಟನ್ ಸುಂದರ್ ಮತ್ತೆ ರವೀಂದ್ರ ಜಡೇಜಾ. ಸೊ ಇವ್ರೇನಾದ್ರು ಇಲ್ಲಿಂದ 144 ಆಗಿದೆ ಇವಾಗ. ಅಂದ್ರೆ 141 ಹೊಡೆದಿದ್ದು, ಇನ್ನ 4 ರನ್ ಸೇರಿಸಿದ್ರೆ ನಮ್ಮ ಹತ್ರ ಲೀಡ್ ಇತ್ತಲ್ವ 144. ಸೊ ಇಲ್ಲಿಂದ ಒಂದು 100 ರನ್ ಪಾರ್ಟ್ನರ್ಶಿಪ್ ಬಂದ್ರೆ ಅಟ್ಲೀಸ್ಟ್ ನಾನು ಹೇಳೋದು ಅಟ್ಲೀಸ್ಟ್ 300 ಹೊಡ್ಕೊಂಡ್ರೆ ಭಾರತ ಈ ಮ್ಯಾಚ್ ನ ಗೆಲ್ಬಹುದು. ಡೇಸ್ ಲೆಕ್ಕ ಹಾಕಕ್ಕೆ ಹೋದ್ರೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ. ಬರೀ 2 ದಿನ ಆಗಿರೋದಷ್ಟೇ, ಇನ್ನ 3 ದಿನ ಉಳಿದಿದೆ. ಸೊ ಈ ಡಿಸೈಡ್ ಆಗೇ ಆಗುತ್ತೆ ಈ ಮ್ಯಾಚ್, ಒಂದು ವಿನ್ನು ಇಲ್ಲ ಲೂಸ್. ಸೊ 2ರಲ್ಲಿ ಒಂದು ಆಗೇ ಆಗುತ್ತೆ. ಭಾರತ ವಿನ್ ಆಗ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ 300 ತನಕ ತಗೊಂಡು ಹೋಗ್ಬೇಕು. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 260 ಹೊಡೆದ್ರೆ ಚಾನ್ಸ್ ಇದೆ. 300 ಹೊಡೆದ್ರೆ ಸೇಫ್ ಅನ್ಕೊಂತೀನಿ. ಸೊ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಆವಾಗಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ ರೋಹಿತ್ ಶರ್ಮಾ ಬಗ್ಗೆ ಮಾತಾಡೋಣ. ಒಂದು ಒಳ್ಳೆ ಡಿಸಿಷನ್ ಒಂದ್ನಲ್ಲಿ. ಯಾಕಂತ ಹೇಳಿದ್ರೆ ಸೊ ಇವಾಗ ಆಚೆ ಕಡೆ ಟ್ರೋಲ್ ಆಗ್ತಿದೆ ಏನಂತ ಹೇಳಿದ್ರೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಡ್ಬೇಕಾ ಏನು ಅಂತ. ಸೊ ಸದ್ಯಕ್ಕೆ ರೋಹಿತ್ ಶರ್ಮಾ ಕ್ಲಾರಿಟಿ ಕೊಟ್ಟಿದ್ದಾರೆ, ರಿಟೈರ್ಮೆಂಟ್ ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು 1-2 ಗೇಮ್ ಖರಾಬಾಗಿ ನಡೀತಿದೆ ಬಿಟ್ರೆ ಅವ್ರ ಲೈಫ್ ಕರಿಯರೇ ಹೋಯ್ತು, ಕ್ಲೋಸ್ ಆಗ್ಬಿಡ್ತು ಅನ್ನೋದು ಏನು ಸೀನ್ ಇಲ್ಲ. ಸೊ ಒಳ್ಳೆ ಡಿಸಿಷನ್. ಯಾಕಂತ ಹೇಳಿದೆ ಅಂತ ಹೇಳಿದ್ರೆ ಬ್ಯಾಟ್ಗೆ ರನ್ಸ್ ಬರ್ತಾ ಇಲ್ಲ, ಬ್ಯಾಟಿಂದ ರನ್ಸ್ ಬರ್ತಾ ಇಲ್ಲ ಅಂದಾಗ ಒಬ್ಬ ಕ್ಯಾಪ್ಟನ್ ಆಗಿ, ಒಬ್ಬ ಪ್ಲೇಯರ್ ಆಗಿ ಆಚೆ ಕಡೆ ಕೂತು ಒಂದು ಒಳ್ಳೆ ಪ್ಲೇಯರ್ನ ಮುಂದ್ಗಡೆ ಆಡ್ಸೋದು ಒಳ್ಳೆ ವಿಷಯ. ಯಾಕಂತ ಹೇಳಿದ್ರೆ ಅವ್ರು ಹೆಂಗ್ ಥಿಂಕ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಸೆಲ್ಫ್ಲೆಸ್ ಅಂತ ಹೇಳಿದ್ರೆ ಟೀಮ್ಗೋಸ್ಕರ, ಟೀಮ್ನ ಮುಂದಾಡ್ತಿದ್ದಾರೆ, ಇಂಡಿವಿಜುವಲ್ ಗೇಮ್ ಆಡ್ತಾ ಇಲ್ಲ. ಹಂಗೆ ನೋಡಕ್ ಹೋದ್ರೆ ಅದೊಂದು ಒಳ್ಳೆ ಡಿಸಿಷನ್ ಅವ್ರು ತಗೊಂಡಿದ್ದು. ರಿಟೈರ್ಮೆಂಟ್ ಬಗ್ಗೆ ಮಾತಿಲ್ಲ ಅಂತ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಮೇ ಬಿ ನೆಕ್ಸ್ಟ್ ನಾನು ಕಮ್ ಬ್ಯಾಕ್ ಮಾಡ್ಬೋದು ಹಂಗೆ ಹಿಂಗೆ ಅಂತ. ಸೊ ರೋಹಿತ್ ಶರ್ಮಾ ರಿಟೈರ್ಡ್ ಆಗ್ಬಾರ್ದು. ಬಿಕಾಸ್ ಒಳ್ಳೆ ಪ್ಲೇಯರು, ಒಳ್ಳೆ ಕ್ಯಾಪ್ಟನ್, ಒಳ್ಳೆ ಲೀಡರು. ಸೊ ಮೇ ಬಿ ಈ ಟೈಮ್ ಸ್ವಲ್ಪ ಚೆನ್ನಾಗಿಲ್ಲ, ಬ್ಯಾಟಿಂದ ರನ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ರಿಟೈರ್ಮೆಂಟ್ ಅಂತೆಲ್ಲ ನಾವೆಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಬಟ್ ಈ ಗೇಮ್ಗೆ ಅವರು, ನಾನು 4th ಮ್ಯಾಚ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ ರೋಹಿತ್ ಶರ್ಮಾ ಆಚೆ ಕಡೆ ಇದ್ರೆ ಸ್ವಲ್ಪ ಒಳ್ಳೇದೇನೋ, ಚಾನ್ಸ್ ತಗೊಬೇಕು. ಅವ್ರು ಹಂಗೆ ಮಾಡಿದ್ದು. ಸೊ ಈ ಮ್ಯಾಚ್ಗೆ ಏನು ಬೇಕಿತ್ತು ಹಂಗೆ ಅವರು ಡಿಸಿಷನ್ ತಗೊಂಡಿದ್ದು. ಸೊ ಇದಿಷ್ಟಾಗಿತ್ತು. ಇವಾಗ ಸೆಕೆಂಡ್ ಡೇ ಮುಗಿದ್ಮೇಲೆ ಮ್ಯಾಚ್ನ ಅಪ್ಡೇಟು. ಸೊ ಇವಾಗ ನಾಳೆನೇ ಮ್ಯಾಚ್ ಡಿಸೈಡ್ ಆಗುತ್ತೆ ಅನ್ಕೊಂತೀನಿ ನಾನು. ಯಾಕಂತ ಹೇಳಿದ್ರೆ ಇಂಡಿಯಾ ಪಿಚ್ಚು ಹಂಗೆ ರಿಯಾಕ್ಟ್ ಮಾಡ್ತಿದೆ ಆಯ್ತಾ. ಎಕ್ಸ್ಟ್ರಾ ಬೌನ್ಸ್ ಇದೆ, ಅದು ಆಸ್ಟ್ರೇಲಿಯಾದಲ್ಲಿ ಕಾಮನ್ ಬಿಟ್ರೆ ಬ್ಯಾಟ್ಸ್ಮನ್ಗಳು ಕಚ್ಕೊಂತ ಇಲ್ಲ. ಸೊ ಮೇ ಬಿ ನಾಳೆ ಡಿಸೈಡ್ ಆಗ್ಬೋದು. 4th ಡೇ ಹೋಗಲ್ಲ ಅನ್ಕೊಂತೀನಿ ಮ್ಯಾಚು. ಬಟ್ ಗುಡ್ ಲಕ್ ಟು ಟೀಮ್ ಇಂಡಿಯಾ. ಅಟ್ಲೀಸ್ಟ್ ಒಂದು 100 ರನ್ ಇಲ್ಲಿಂದ ಪಾರ್ಟ್ನರ್ಶಿಪ್ ಮಾಡಿದ್ರೆ ಭಾರತಕ್ಕೆ ವಿನ್ ಆಗೋ ಚಾನ್ಸ್ ಇದೆ. ಸೊ ನಿಮ್ಗೆಲ್ಲ ಏನ್ ಅನ್ಸುತ್ತೆ, ಭಾರತ ವಿನ್ ಆಗ್ಬೋದಾ ಇಲ್ವಾ? 100 ರನ್ ಇಲ್ಲಿಂದ ಹೊಡಿತಾರಾ ಇಲ್ವಾ? ಇಲ್ಲ ನಾಳೆ ಬೆಳಗ್ಗೆ ಬಂದ ತಕ್ಷಣನೇ ಆಲ್ ಔಟ್ ಆಗಿ ಹೋಗ್ತಾರ? ಏನ್ ಕತೆ ಆಗುತ್ತೆ? ನಿಮ್ಗೇನೋ ಅನ್ಸಿದ್ರೆ, ನಿಮ್ಗೇನಾದ್ರು ಸ್ಟ್ರಾಟಜಿ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅನ್ಸಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನಮ್ಮ ಜಸ್ಸಿ ಈಸ್ ಓನ್ಲಿ ಏನೋ ಹೇಳಿದ್ರ ಸಿರಾಜು. ಸೊ ಜಸ್ಪ್ರೀತ್ ಬುಮ್ರಾ ಬಂದರೆ ಚೆನ್ನಾಗಿರುತ್ತೆ, ಬರಲಿ ಅಂತ ಕೇಳ್ಕೊಳ್ಳೋಣ. ಇಲ್ಲ ಅಂತ ಹೇಳಿದ್ರು ನಮ್ಮ ಪ್ರಸಿದ್ಧ ಕೃಷ್ಣ, ಸಿರಾಜು ಅವ್ರಿಗೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕಿಂಗ್ ಬೌಲಿಂಗೇ ಇದೆ ಅವ್ರದ್ದು ಅಂತ ಹೇಳ್ಬೋದು. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಅಲ್ಲಿ ತನಕ ವೇಟ್ ಮಾಡಿ. ನಾಳೆ ಮ್ಯಾಚ್ ಮುಗಿದ್ಮೇಲೆ, ಇಲ್ಲಾಂದರೆ ನಾಡ್ದು ಮ್ಯಾಚ್ ಮುಗಿದ್ಮೇಲೆ ಆ ವಿಡಿಯೋ ಜೊತೆ ಬರ್ತೀನಿ, ಅಪ್ಡೇಟ್ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರೂ. ಬಾಯ್ ಬಾಯ್.